ಇನ್ನು ಮಧ್ಯಪ್ರಾಚ್ಯ ಯುದ್ಧದಿಂದ ತುಮಕೂರಿನಲ್ಲೂ ಕೂಡ ಎಲ್ಪಿಜಿ ಗ್ಯಾಸ್ ಸಂಕಷ್ಟ ಜೋರಾಗಿದೆ. ಸ್ಟಾಕ್ ಇಲ್ಲದೆ ತುಮಕೂರಿನಲ್ಲಿ 6 ಗ್ಯಾಸ್ ಬಂಕ್ಗಳು ಬಂದ್ ಆಗಿ ಹೋಗಿದೆ. 8 ಗ್ಯಾಸ್ ಪೈಕಿ ಕೇವಲ 2 ಗ್ಯಾಸ್ ಬಂಕ್ಗಳು ಮಾತ್ರವೇ ಕಾರ್ಯಾಚರಣೆ ಮಾಡ್ತಾ ಇರೋದು. ಹಾಗಾಗಿ 2 ಗ್ಯಾಸ್ ಬಂಕ್ಗಳ ಮುಂದೆ ಈಗ ಕ್ಯೂ ನಿಂತಿವೆ ಆಟೋಗಳು. ಗಂಟೆಗಟ್ಟಲೆ ಕಾದು ಗ್ಯಾಸ್ ತುಂಬಿಸಿಕೊಳ್ತಾ ಇದ್ದಾರೆ ಚಾಲಕರು. ಬೆಲೆ ಹೆಚ್ಚಳ ಆಗಿದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಗೋದೇ ದೊಡ್ಡ ವಿಚಾರ ಅನ್ನುವಂತಹ ರೀತಿಯಲ್ಲಾಗಿದೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಚಾಲಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಮಿನಿಮಮ್ ಆಗಲೇ ಒಂದು 2 ಅವರ್ಸ್ ಆಗಿದೆಯಪ್ಪ ಕ್ಯೂಗೆ ಹಾಕ್ಕೊಂಡು ನಾವು ಹೆಚ್ಚು ಕಡಿಮೆ ಒಂದು 2 ಫರ್ಲಾಂಗ್ ದೂರದಿಂದ ಕ್ಯೂಗೆ ಹಾಕ್ಕೊಂಡು ತಿಳ್ಕೊಂಡು ಬಿಸಿಲು ಒಳಗಡೆ ಗಾಡಿ ತೊಗೊಂಡು ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದು ಬಂಕ್ನ ಕಡೆ ಇದೆ ಈಗ ಸದ್ಯಕ್ಕೆ. ಇದು ಏನೋ ಮುಗಿದೋದ್ರೆ ಇನ್ನೆಲ್ಲೆಲ್ಲಿದೆಯೋ ಅನ್ನೋ ಗೊತ್ತಿಲ್ಲ. ನಾವು ಆ ಬಂಕಲ್ಲಿದೆ ಈ ಬಂಕಲ್ಲಿದೆ ಅಂತೇಳಿ ಊರೆಲ್ಲ ಅಲ್ಲಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೊಂದು ಬಂಕ್ನಲ್ಲಿ ಸಿಗ್ತಾ ಇದೆ ಇವಾಗ. ಇದಕ್ಕೂ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಗಾಡಿ ಬಿಸಿಲಲ್ಲಿ ತಿಳ್ಕೊಂಡು ಗಾಡಿ ತೊಗೊಂಬಂದು ಗ್ಯಾಸ್ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಇದೆ. ಇದೇನು ಅಂತ ಗೊತ್ತಿಲ್ಲ. ಆಮೇಲೆ ಒಂದೊಂದು ಬಂಕ್ನೊಳಗಡೆ ಒಂದೊಂದು ರೇಟ್ ಮಾಡ್ತಾ ಇದ್ದಾರೆ. ಆರ್ಡರ್ ರಿಕ್ಷಾ ಡ್ರೈವರ್ಗಳ ಕತೆ ಅಂತ ಅದೋ ಗತಿಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಏನು ಪ್ರತಿದಿನವೂ ಇದೆ ಸರ್. ಒಂದು ತಿಂಗಳಿಂದ 57 ರೂಪಾಯಿ ಇತ್ತು, ಆಗ್ಲಿಂದ 90 ರೂಪಾಯಿ ಬಂದೈತೆ. ಗಾಡಿ ಹಾಕ್ತಿರೋ 5 ರೂಪಾಯಿ ಜಾಸ್ತಿ ಗಾಡಿ ಜಗಳ ಮಾಡೋಕೆ ಬರ್ತಾರೆ ಜನಗಳು. ಯಾಕೆ ಹೆಂಗಂತ ಕೇಳ್ತಾರೆ. ನಾವು ಏನಂತ ಬರೋಣ. ಸ್ಟಾಕ್ ಇಲ್ಲದೆ ತುಮಕೂರಿನಲ್ಲಿ 6 ಗ್ಯಾಸ್ ಬಂಕ್ಗಳು ಬಂದ್ ಆಗಿ ಹೋಗಿದೆ. 8 ಗ್ಯಾಸ್ ಪೈಕಿ ಕೇವಲ 2 ಗ್ಯಾಸ್ ಬಂಕ್ಗಳು ಮಾತ್ರವೇ ಕಾರ್ಯಾಚರಣೆ ಮಾಡ್ತಾ ಇರೋದು. ಹಾಗಾಗಿ 2 ಗ್ಯಾಸ್ ಬಂಕ್ಗಳ ಮುಂದೆ ಈಗ ಕ್ಯೂ ನಿಂತಿವೆ ಆಟೋಗಳು. ಗಂಟೆಗಟ್ಟಲೆ ಕಾದು ಗ್ಯಾಸ್ ತುಂಬಿಸಿಕೊಳ್ತಾ ಇದ್ದಾರೆ ಚಾಲಕರು. ಬೆಲೆ ಹೆಚ್ಚಳ ಆಗಿದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಗೋದೇ ದೊಡ್ಡ ವಿಚಾರ ಅನ್ನುವಂತಹ ರೀತಿಯಲ್ಲಾಗಿದೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಚಾಲಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಮಿನಿಮಮ್ ಆಗಲೇ ಒಂದು 2 ಅವರ್ಸ್ ಆಗಿದೆಯಪ್ಪ ಕ್ಯೂಗೆ ಹಾಕ್ಕೊಂಡು ನಾವು ಹೆಚ್ಚು ಕಡಿಮೆ ಒಂದು 2 ಫರ್ಲಾಂಗ್ ದೂರದಿಂದ ಕ್ಯೂಗೆ ಹಾಕ್ಕೊಂಡು ತಿಳ್ಕೊಂಡು ಬಿಸಿಲು ಒಳಗಡೆ ಗಾಡಿ ತೊಗೊಂಡು ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದು ಬಂಕ್ನ ಕಡೆ ಇದೆ ಈಗ ಸದ್ಯಕ್ಕೆ. ಇದು ಏನೋ ಮುಗಿದೋದ್ರೆ ಇನ್ನೆಲ್ಲೆಲ್ಲಿದೆಯೋ ಅನ್ನೋ ಗೊತ್ತಿಲ್ಲ. ನಾವು ಆ ಬಂಕಲ್ಲಿದೆ ಈ ಬಂಕಲ್ಲಿದೆ ಅಂತೇಳಿ ಊರೆಲ್ಲ ಅಲ್ಲಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದೊಂದು ಬಂಕ್ನಲ್ಲಿ ಸಿಗ್ತಾ ಇದೆ ಇವಾಗ. ಇದಕ್ಕೂ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಗಾಡಿ ಬಿಸಿಲಲ್ಲಿ ತಿಳ್ಕೊಂಡು ಗಾಡಿ ತೊಗೊಂಬಂದು ಗ್ಯಾಸ್ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಇದೆ. ಇದೇನು ಅಂತ ಗೊತ್ತಿಲ್ಲ. ಆಮೇಲೆ ಒಂದೊಂದು ಬಂಕ್ನೊಳಗಡೆ ಒಂದೊಂದು ರೇಟ್ ಮಾಡ್ತಾ ಇದ್ದಾರೆ. ಆರ್ಡರ್ ರಿಕ್ಷಾ ಡ್ರೈವರ್ಗಳ ಕತೆ ಅಂತ ಅದೋ ಗತಿಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಏನು ಪ್ರತಿದಿನವೂ ಇದೆ ಸರ್. ಒಂದು ತಿಂಗಳಿಂದ 57 ರೂಪಾಯಿ ಇತ್ತು, ಆಗ್ಲಿಂದ 90 ರೂಪಾಯಿ ಬಂದೈತೆ. ಗಾಡಿ ಹಾಕ್ತಿರೋ 5 ರೂಪಾಯಿ ಜಾಸ್ತಿ ಗಾಡಿ ಜಗಳ ಮಾಡೋಕೆ ಬರ್ತಾರೆ ಜನಗಳು. ಯಾಕೆ ಹೆಂಗಂತ ಕೇಳ್ತಾರೆ. ನಾವು ಏನಂತ ಬರೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.